ಆ ರೀಡು ಮಾಡಿದ್ರಲ್ಲ, ಆ ರೀಡುನಲ್ಲಿ ನಿಜವಾದ ರೈತರು ಭೂಮಿ ಯಾವುದನ್ನು ವಶಪಡಿಸ್ಕೊಂಡಿದ್ರೆ ಬಡಾವಣೆ ನಿರ್ಮಾಣಕ್ಕೆ, ಆ ರೀಡು ಹೆಸರಿನಲ್ಲಿ ಎಷ್ಟು ಜನ ನಮ್ಮ ರೈತರ ಭೂಮಿ ಕಳ್ಕೊಂಡಿದ್ರು ಅವರಿಗೆ ವಾಪಸ್ ಕೊಟ್ಟಿದ್ದೀರಿ. ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ಮಾಡಿದ್ರಲ್ಲ, ಆಯೋಗದ ವರದಿ ಎಲ್ಲೋಯ್ತು? ನೀವು ಇದೆಲ್ಲ ಮಾಡ್ಬೋದಾಗಿತ್ತು ಅಂತಾರೆ. ನಾನು 18ರಲ್ಲಿ ಮುಖ್ಯಮಂತ್ರಿ ಆಗಿದ್ದು, ನಾನು ಸ್ವತಂತ್ರವಾದ ಸರ್ಕಾರ ನಮ್ಮ ಕೈಲಿ ಜನ ಕೊಡಲಿಲ್ಲ. ನಿಮ್ಮ ಜೊತೆನೇ ಸೇರಿ ಸರ್ಕಾರ ಮಾಡಬೇಕಾಗಿದ್ದು ನಾನೆಲ್ಲಿ ಅದನ್ನು ವರದಿ ನನ್ನ ಕೈ ಕೊಡ್ಲಿಕ್ಕೆ ನೀವು ಬಿಡಬೇಕಲ್ಲ. ಪ್ರತಿಯೊಂದಕ್ಕೂ ನಮ್ಮ ಇಲಾಖೆಗೆ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಕೊಂಬಂದಂಥವ್ರು ಪಾಪ ನೆನ್ನೆ ಹೇಳಿದ್ದಾರೆ ನಮ್ಮ ಕನಕಪುರದವರು. ಈಗ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡೋರು, ಕುಮಾರಸ್ವಾಮಿನ 39 ಜನ ಗೆದ್ದಿದ್ರು, ಅವ್ರನ್ನ ಮುಖ್ಯಮಂತ್ರಿ ಮಾಡೋದು. ದೇವೇಗೌಡರು 16 ಸೀಟ್ ಗೆದ್ದಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು. ತೆಗೆದಿದ್ದು ಯಾರು ಅಂತ ಹೇಳ್ಬೇಕಲ್ಲ. 39 ಜನ ಗೆದ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿ ಅಂತ ನಿಮ್ಮ ಹತ್ರ ಬಂದವನ ನಾನು? ದೇವೇಗೌಡರಿಗೆ ನಿಮ್ಮ ಹತ್ರ ಬಂದವರ? ಅವತ್ತು ಜನತಾದಳದಲ್ಲಿ 54 ಜನ ಗೆದ್ದಿದ್ರು, ಕರ್ನಾಟಕದಿಂದ 16 ಜನ ಗೆದ್ದಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು 190 180 ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು, ನಿಮ್ಮಿಂದ ಆಗಿದ್ದ? ದೇವೇಗೌಡರು ಏನು ತಪ್ಪು ಮಾಡಿದ್ದು ತೆಗೆದವ್ರು ಯಾರು? ಒಬ್ಬ ಕನ್ನಡಿಗನ್ನ. ಕುಮಾರಸ್ವಾಮಿ ತೆಗೆದವ್ರು ಯಾರು? ಏನು ನಾನು ಮಾಡಿದ ತಪ್ಪಿಗೆ ತೆಗೆದ್ರ ನೀವು ನನ್ನ?